ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಸೊ ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಹಾಗೆ ನೋಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸಂಡೇ ಮಾರ್ನಿಂಗ್ ಇವಾಗ 7:30 ಆಗಿದೆ. ಸೊ ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಒಂದು ರೌಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಆವಾಗ ಮನೆಯಲ್ಲೇ ಇದ್ದೆ, ಆದರೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಅಲ್ಲಿಗೆ ಹೋಗೋದು, ಕ್ಲಾಸಸ್ ಮುಗಿಸ್ಕೊಂಡು ಇಲ್ಲಿಗೆ ಬರೋದು, ಕ್ರೋಶ ಹಾಕೋದು, ಅದರಲ್ಲೇ ಅರ್ಧ ಟೈಮ್ ಹೋಗ್ತಾಯಿದೆ. ಆಮೇಲೆ ಪಾತ್ರೆಗಳೆಲ್ಲ ತೊಳೆದಿಕ್ಕೆ ಎತ್ತಿಕ್ಕೋದು, ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋದು, ಅದರಲ್ಲೇ ಅರ್ಧ ಟೈಮ್ ಹೋಗ್ತಾಯಿದೆ ನನಗೆ. ಮನೆ ಕೆಲಸಗಳೆಲ್ಲ ಅರ್ಧಂಬರ್ಧ ಎಲ್ಲ ಹಂಗಂಗೆ ಇದೆ. ಸೊ ಇವತ್ತು ಪೂಜೆ ಬೇರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು ರೌಂಡ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೇ ಆಲ್ಮೋಸ್ಟ್ ಒಳಗಡೆ ಕಿಚನ್ದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಸ್ವಲ್ಪ ರೂಮ್ದೆಲ್ಲ ಬಟ್ಟೆಗಳನ್ನೆಲ್ಲ ಚೇಂಜ್ ಮಾಡಿ, ಬ್ರಷ್ಶೀಟು ಒಗೆಯೋದು ಯಾವುದಾದಿದೆ ಅದನ್ನೆಲ್ಲ ಹಾಕಿಬಿಟ್ಟು, ಕಿಚನ್ ಒಂಚೂರು ಒಲೆ ಎಲ್ಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡು ಇನ್ನು ಪೂಜೆ ಒಂದು ಮಾಡಬೇಕು. ಹಾಗಾಗಿ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ರೂಮಲ್ಲಿದ್ದಂಥ ಬ್ರಷ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ವಾರಕ್ಕೆ 2 ಸತಿನಾದರೂ ಚೇಂಜ್ ಮಾಡ್ಕೊಳ್ತಾ ಇದ್ದೆ. ಆವಾಗ ಅಪ್ಪು ಇದ್ದಾಗ ಅವನು ಯೂರಿನೆಲ್ಲ ಪಾಸ್ ಮಾಡಿಬಿಡ್ತಾ ಇದ್ದ, ಫುಲ್ಲು ನೆಂದೋಗ್ತಾ ಇತ್ತಲ್ಲ, ಆವಾಗೆಲ್ಲ ಎತ್ತಿ ಚೇಂಜ್ ಮಾಡಿ ವಾರಕ್ಕೆ 2 ಸತಿನಾದರೂ ಬ್ರಷ್ಶೀಟ್ಗಳನ್ನೆಲ್ಲ ಚೇಂಜ್ ಮಾಡ್ತಾಯಿದ್ದೆ. ಇವಾಗ ಏನಾಗ್ಬಿಟ್ಟೈತೆ ಅಂದರೆ ವಾರಕ್ಕೆ 1 ಸತಿ ಚೇಂಜ್ ಮಾಡೋ ಥರ ಆಗ್ಬಿಟ್ಟೈತೆ ನನಗೆ. ಅದನ್ನು ಚೇಂಜ್ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ಲ, ಎದ್ದು ಓಡ್ತಾ ಇರಬೇಕು. ಇನ್ನು ಕೆಲ್ಸಕ್ಕೆ ಹೋಗೋರು ಇನ್ನೆಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ ನಮಗೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಒಂದು ವೇಳೆ ಅವರೇನೋ ಕೆಲ್ಸಕ್ಕೆ ಸೇರ್ಕೊಂಬಿಟ್ರೆ ಮನೆ ಜವಾಬ್ದಾರಿ ಜೊತೆಗೆ ಅಲ್ಲಿ ಕೆಲಸನೂ ಮಾಡಬೇಕು, ಅದರಲ್ಲೂ ಎಲ್ಲ ನೀಟಾಗಿರಬೇಕು. ಬೆಳಗ್ಗೆ ಬೇಗ ಎದ್ದು ಅವ್ರು ಪ್ರತಿಯೊಂದು ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರಲ್ಲ, ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗಬೇಕು. ಆವಾಗ ಒಂಥರ ಅನಿಸುತ್ತೆ, ನಮಗೆ ನಾವೇ ಅಂದ್ಕೊತೀವಿ, ಎಸ್ ನಾವು ಕಾನ್ಫಿಡೆನ್ಸ್ ಆಗಿದ್ದೀವಿ, ನಾವು ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅಂತಲೇ ಅನಿಸುತ್ತೆ ಆವಾಗಂತೂ. ಆವಾಗ ನಮಗಿನ್ನೂ ಎನರ್ಜಿ ಕೂಡ ಬರುತ್ತೆ, ಓಕೆ ಏನು ಬೇಕಾದ್ರೂ ಮಾಡ್ಬೋದು ಅಂತಲೂ ಕೂಡ ಅನಿಸುತ್ತೆ. ಹಾಗೆ ನಾನು ಕೂಡ ಅದನ್ನೆಲ್ಲ ಅಂದ್ಕೊಳ್ತಾ ಇದ್ದೆ. ಇವಾಗ ನಾವು ಬರೀ ಕಲಿಯೋದಕ್ಕೆ ಹೋಗ್ತಾ ಇರೋದ್ರಿಂದನೇ ಕೆಲಸ ಎಷ್ಟು ಹಿಂದೆ ಉಳಿದ್ಬಿಟ್ಟಿದೆ. ಇನ್ನು ಡೈಲಿ ಕೆಲ್ಸಕ್ಕೆ ಹೋಗೋರು ವಾರಕ್ಕೆ 1 ಸತಿ ಅವ್ರು ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು. ಇವಾಗ ನೋಡ್ತಾ ಇದ್ದೀನಿ ನೋಡಿ, ಸೀಟು ಏನಿದೆ ಅಲ್ವಾ ಅದು ಒಡೆದೋಗಿ, ನೆನ್ನೆ ಮಳೆ ಜೋರು ಬಂದಿದೆ, ಪೂರ್ತಿ ಇಲ್ಲೆಲ್ಲ ಹಾಸಿಗೆ ಇದೆಲ್ಲ ಪೂರ್ತಿ ನೆಂದೋಗಿದೆ. ಆಲ್ರೆಡಿ 2-3 ದಿವಸದಿಂದನೂ ಇದೇ ಥರ ಆಗ್ತಾಯಿತ್ತು. ನಾನು ಏನಾಗಲ್ಲ ಬಿಡು ಅಂತ ಅಂದ್ಕೊಂಡ್ರೆ ಇವತ್ತು ಅಷ್ಟು ಪೂರ್ತಿನೂ ಓಪನ್ ಆಗಿ ಇದೆಲ್ಲ ಪೂರ್ತಿ ನೆಂದೋಗೈತೆ. ಹಿಂಗೆ ನೆಂದೋದ್ರೆ ಹಾಸಿಗೆ ಫುಲ್ಲು ಏನಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಹಾಗಾಗಿ ಇವಾಗ ಇದೇನಿದೆ ದಿವಾನ ಅದನ್ನು ಇಲ್ಲಿಗೆ ಹಾಕೋಣ ಅಂತ ಅಂದ್ಕೊಂಡು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ದಿವಸ ಮಳೆ ಕಮ್ಮಿ ಆಗೋವರೆಗೂ ಆದರೂ ಅದು ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಇಲ್ಲಿದ್ದರೆ ಸುಮ್ಮನೆ ಹಾಸಿಗೆನೂ ಹೋಗುತ್ತೆ, ಆ್ಯಂಡ್ ಇದು ಕೂಡ ವುಡ್ಡಂದಲ್ವಾ, ತುಂಬ ವರ್ಷ ಆಯಿತು ನಾವು ಇದನ್ನು ತೊಗೊಂಡು ನಮ್ಮ ಮನೇಲಿದ್ದಾಗ, ಸುಮ್ಮನೆ ಅದು ಕೂಡ ಹಾಳಾಗ್ಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಶಿಫ್ಟ್ ಮಾಡೋಣ, ಆ ಕಡೆಯಿಂದ ಅಲ್ಲಿಗೆ ಹಾಕೋಣ ಸ್ವಲ್ಪ ದಿವಸ ಮಳೆ ಎಲ್ಲ ಕಮ್ಮಿ ಆಗೋವರೆಗೂ ಅಂತ ಅಂದ್ಕೊಂಡು ಅದನ್ನೇ ಕಸ ಗುಡಿಸಿ ನೆಲ ಒರೆಸ್ಕೊಂಡಿದ್ದೀನಿ. ಸ್ವಲ್ಪ ಆರಿದ ತಕ್ಷಣ ಇದನ್ನ ಅಲ್ಲಿ ಹಾಕ್ಬಿಡ್ತೀನಿ. ಈ ಮಳೆ ಬರಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಈ ಮಳೆ ಬಂದರೆ ಈ ಥರ ಸೀಟ್ ಮನೆಯಲ್ಲಿರೋರಿಗೆ ತುಂಬಾ ಪ್ರಾಬ್ಲಮ್ಮು. ಕೆಲವು ಸತಿ ನೀರೆಲ್ಲ ಸೋರುತ್ತೆ, ಕೆಲವು ಸತಿ ಸೀಟೇ ಬಿರುಕ್ಬಿಡುತ್ತೆ. ಅಂದರೆ ಗುಡುಗು ಜೋರು ಮಳೆ ಬೇರೆ ದಬ್ಬ ಅಂತ ಬಿದ್ದಾಗ ಅದೆಲ್ಲ ಹಿಂಗೆ ಸಿಡಕ್ಕೆ ಇದಾಗೋ ಥರ ಅನಿಸುತ್ತೆ. ಅದಿರಲಿಲ್ಲ, ಅಷ್ಟು ಇರಲಿಲ್ಲ, ಇಷ್ಟೇ ಓಪನ್ ಆಗಿತ್ತು. ಅದು ಒಂದು ವಾರದಿಂದ ಮಳೆ ಇಲ್ಲೆಲ್ಲ ಜಾಸ್ತಿ ಜೋರಾಗಿ ಬರ್ತಾಯಿತ್ತಲ್ಲ, ಅದು ಪೂರ್ತಿ ಫುಲ್ಲು ಏನು ನಾನು ತೋರಿಸ್ತಾ ಇಲ್ವಾ ಆ ಲೈನ್ ಪೂರ್ತಿ ಹೋಗ್ಬಿಟ್ಟು ಮಳೆ ಬಂದರೆ ಸಾಕು ಇದು ಪೂರ್ತಿ ನೆಂದೋಗುತ್ತೆ. ಆ ಥರ ಆದರೆ ಸುಮ್ಮನೆ ಹಾಸಿಗೆ ಎಲ್ಲ ಅಧ್ವಾನ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನೇ ಚೇಂಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಮಳೆ ನಾವು ಖುಷಿಯಾಗುತ್ತೆ ಮಳೆ ಬಂದಾಗ. ಕೆಲಸತಿ ಈ ಥರ ಎಷ್ಟೋ ಸೀಟ್ ಮನೆಯಲ್ಲಿರೋರಿಗಂತೂ ತುಂಬಾ ಕಷ್ಟ. ನೆನ್ನೆ ಏನಾಗ್ಬಿಟ್ಟಿತ್ತು ಅಂದರೆ ಕಿಚನಲ್ಲಿ ನಮ್ಮದೊಂದು ಹಳೇ ಆವಾಗ ಒಲೆ ಎಲ್ಲ ಕಟ್ಟಿರ್ತಾರಲ್ವ ಅದು, ಸೊ ಕರೆಂಟಿಲ್ಲ, ತೋರಿಸೋಣ ಅಂದರೆ ಅಲ್ಲಿ ಒಲೆ ಇದೆಯಲ್ವಾ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಮೇಲಿಂದ ನೀರು ಬಂದು
ಪೂರ್ತಿ ಇದು ಕೆಳಗೆ ಪೂರ್ತಿ ನೆಂದೋಗ್ಬಿಟ್ಟೈತೆ, ಪೂರ್ತಿ ಮಳೆ ನಿಂತ್ಕೊಂಡ್ಬಿಟ್ಟೈತೆ, ಅಲ್ಲೇ ನೀರೇ. ಸೊ ನೆನ್ನೆ ಎಲ್ಲ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು. ನೋಡ್ಬೋದು ಎಲ್ಲ ಫುಲ್ಲು ಮೇಲೆಲ್ಲ ಕ್ಲೀನ್ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಈ ಕೆಳಗೆ ಕ್ಲೀನ್ ಮಾಡಿ, ಇಲ್ಲೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಆ ನೀರನ್ನೆಲ್ಲ ತೆಗೆದು ಆಚೆಗೆ ಹಾಕಿ ಫುಲ್ಲು ಈ ಥರ. ಮಳೆ ಬರಲಿಲ್ಲ ಅಂದರೆ ಒಂಥರ, ಮಳೆ ಬಂದರೆ ಒಂಥರ. ಇನ್ನೊಂದು ಕಡೆ ಏನಪ್ಪ ಅಂದರೆ ಇಲ್ಲಿ ನಮ್ಮ ದೇವ್ರ ಮನೆ ಹತ್ರನೂ ಅದೇ ಥರ ಆಗ್ಬಿಟ್ಟೈತೆ, ಪೂರ್ತಿ ನೀರು ನಿಂತ್ಕೊಂಡ್ಬಿಟ್ಟೈತೆ. ಅದು ಎಲ್ಲಿಂದ ಅಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಗ್ಯಾಪು, ಇವಾಗ ನೋಡ್ಬೋದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಬಂದು ಸೊ ಇಲ್ಲಿ ಬೀಳೋದದು ಇಷ್ಟು ಪೂರ್ತಿ. ಅಟ್ಲೀಸ್ಟ್ ದೇವ್ರ ಮನೆ ಒಳಗಡೆ ಹೋಗಲ್ಲ, ಈಚೆಗಡೆ ಮಾತ್ರ ನಿಂತ್ಕೊಂಡು ಬಿಡ್ತದೆ. ಇವಾಗ ಅದನ್ನು ಕ್ಲೀನ್ ಮಾಡಬೇಕು, ಕಸ ಗುಡಿ ಹಂಗೆ ನೆಲ ಒರೆಸ್ಕೊತೀನಲ್ಲ ಅದನ್ನು ಒರೆಸ್ಕೊತೀನಿ. ಆವಾಗ ಅಲ್ಲಲ್ಲಿ ಈ ಥರ ನೀರು ನಿಂತ್ಕೊಳ್ಳುತ್ತೆ. ಆವಾಗಲೇ ಸ್ವಲ್ಪ ಟೆನ್ಷನ್ ಆಗ್ಬಿಡೋದು, ನಿಮ್ಮ ಮಳೆ ಯಾಕಾದರೂ ಬರುತ್ತೋ ಅಂತ ಅನಿಸ್ಬಿಡುತ್ತೆ. ಆವಾಗ ಇದನ್ನು ಆ ಕಡೆ ಶಿಫ್ಟ್ ಮಾಡ್ತೀನಿ. ಇವಾಗ ಎಲ್ಲ ಶಿಫ್ಟೆಲ್ಲ ಮಾಡಿದ್ಮೇಲೆ ಅದ್ರ ಮೇಲೆ ರಗ್ಗನ ಮಾಮೂಲಿನ ಒಂದು ಬ್ರಷೀಟ್ ಹಾಕ್ತೇವಲ್ಲ ಅದನ್ನು ಹಾಕಿಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತೂ ಹೇಳ್ಬಿಟ್ಟು ಹೋದೆ. ಕಿಚನ್ನಲ್ಲಿ ಏನಾಗಿತ್ತು ಅಂದರೆ ಯಾವಾಗಲೂ ಜಾಡೆಲ್ಲ ಹೊಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇವತ್ತು ಒಂದೇ ಸತಿ ಜಾಡೆಲ್ಲ ಹೊಡೆದು ಆಮೇಲೆ ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತಲ್ಲ, ಅದ್ರದ್ದು ಬಾಕ್ಸ್ನೆಲ್ಲ ತೊಗೊಂಡು ಎಲ್ಲ ತೊಳೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಫಸ್ಟು ಗ್ಯಾಸ್ ಒರೆಸ್ಕೊಂಡು ಆಮೇಲೆ ಕಲ್ಲುಗಳನ್ನೆಲ್ಲ ಒರೆಸ್ಕೊಂಡು ಕೆಳಗಡೆ ಬಾಕ್ಸಸ್ಸು ನೆಲ ಪ್ರತಿಯೊಂದನ್ನು ಒರೆಸ್ಕೊಂಡೆ ನಾನು. ಡೈಲಿ ನಾವು ಕಿಚನ್ನಲ್ಲಿ ಅಡುಗೆ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಒಂದು ಸತಿ ಒರೆಸ್ಬಿಟ್ಟು ಕೆಳಗಡೆನೂ ಎಲ್ಲ ಒರೆಸ್ಬಿಟ್ಟು ಇರ್ತಾಯಿದ್ದೆ ನಾನು ಡೈಲಿ. ಆದರೆ ಇವಾಗ ಹಂಗೆ ಆಗ್ತಾಯಿಲ್ಲ. ಅದಕ್ಕೋಸ್ಕರ ವಾರಕ್ಕೆ ಒಂದೇ ಸತಿನೇ ನೀಟಾಗಿ ಇನ್ನೊಂದು ಸತಿ ಡೀಪ್ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಸಕ್ಕರೆದು, ಉಪ್ಪಿದು, ಆಮೇಲೆ ಇನ್ನೊಂದು ಸ್ವಲ್ಪ ಕಾಳುಗಳಿನ ಬಾಕ್ಸ್ ಎಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲನೂ ವಾಶ್ಗೆ ಹಾಕ್ಬಿಟ್ಟು ಆನಂತರ ಕಿಚನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸ್ಕೊಳ್ತಾ ಇದ್ದೆ. ಇವತ್ತು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಹಾಲು, ಯಾಕಂದರೆ ಇದನ್ನು ತೆಗ್ದ್ಬಿಟ್ಟು ಆ ಕಡೆ ಇಟ್ಟಿದ್ದೆ. ಹಾಗೆ ಟಿ ವಿ ಪಕ್ಕ ಇರೋದನ್ನು ಚೇರ್ನ ವಿಂಡೋ ಹತ್ರ ಇಟ್ಟಿದ್ದೆ. ಆನಂತರ ಟಿಫನ್ಗೂ ಕೂಡ ನಾನು ಬೇಗನೆ ನೆಲ ಎಲ್ಲ ಒರೆಸ್ಕೊಂಡು ಟಿಫನ್ ಕೂಡ ಮಾಡಿಕೊಂಡೆ. ಇಲ್ಲಿ ಟಾರ್ಚ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಕರೆಂಟ್ ಇರಲಿಲ್ವಲ್ಲ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಬೇಗನೆ ಒಂದು 10 ನಿಮಿಷಕ್ಕೆಲ್ಲ ಅನ್ನಕ್ಕೆ ಇಕ್ಕೊಂಬಿಟ್ರೆ ಈ ಥರ ಎಗ್ ಫ್ರೈಡ್ ರೈಸು ಕೂಡ ರೆಡಿ ಆಗುತ್ತೆ ನಮಗೆ. ಕೆಲಸ ಎಲ್ಲ ಮುಗೀತು, ಪಾತ್ರೆ ಕೂಡ ಎಲ್ಲ ತೊಳೆದಿಕ್ಬಿಟ್ಟು ಬಂದೆ. ಅವರು ಪ್ರವೀಣ್ ಅವರು ಚಿಕನ್ ಶಾಪಲ್ಲಿ ಇದ್ರಲ್ಲ, ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ಅವರೇ ಕೈಯಲ್ಲಿ ಇದನ್ನು ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಕರೆಂಟ್ ಬೇರೆ ಇಲ್ಲ ಏನಾದರೂ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ, ಹೆಂಗೋ ಸಂಡೇ ಅಲ್ವಾ, ಹಾಗಾಗಿ ಮೊಟ್ಟೆಯಿಂದ ನಾನು ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ. ಎಗ್ ಫ್ರೈಡ್ ರೈಸ್ ಅಂತ ಹೇಳ್ತಾರಲ್ವ, ಅದನ್ನು ಮಾಡಿಕೊಂಡೆ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ರೈಸ್ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಇದನ್ನೆಲ್ಲ ಹಾಕಿ ಬೇಗನೆ ಮಾಡಿಕೊಂಡೆ. ಇವಾಗ ಅವ್ರನ್ನ ಕರೆದು ಅವ್ರಿಗೆ ಸ್ವಲ್ಪ ಟಿಫನ್ ಹಾಕ್ಕೊಟ್ಟು ಅದಕ್ಕೋಸ್ಕರ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ನ ಮಾಡಿಕೊಂಡೆ. ಚೆನ್ನಾಗಿರುತ್ತೆ, ಅದು ಕೂಡ ಒನ್ ಟೈಮ್ಗೆ ಆಗುತ್ತೆ. ಮಧ್ಯಾಹ್ನ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರಿಗೆ ಇವಾಗ ಅವ್ರನ್ನ ಕರೆದು ಅವ್ರಿಗೆ ಹಾಕ್ಕೊಡ್ತೀನಿ. ಆಮೇಲೆ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಫಸ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ನಾನು ತಿಂತೀನಿ, ಯಾಕಂದರೆ ಮೊಟ್ಟೆ ಅಲ್ವಾ. ಹಾಗಾಗಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ನಾಷ್ಟಾನ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿ ಕರೆದ್ಬಿಡ್ತೀನಿ. ಕರೆಂಟ್ ಇಲ್ಲ, ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ನೆನ್ನೆಲ್ಲ ನೈಟು ಜೋರಾಗಿ ಮಳೆ ಬಂದಿರೋದಕ್ಕೆ ಇವಾಗ ಕರೆಂಟ್ ತೆಗ್ದುಬಿಟ್ಟಿದ್ದಾರೆ ಅವರು. ಹಾಗಾಗಿ ಇವಾಗ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ. ನಾಷ್ಟ ಊಟ ಅಲ್ಲ, ನಾಷ್ಟ. ಪ್ರವೀಣವರು ಚಿಕನ್ ಶಾಪಲ್ಲಿದ್ದಾರೆ. ಬೆಳಗ್ಗೆ 4 ಗಂಟೆಗೇ ಅಂಗಡಿನ ಓಪನ್ ಮಾಡಿದ್ರು. ಸಂಡೇ ಆಗಿರೋದ್ರಿಂದ ಅವಾಗಿಂದ ಮನೆಗೆ ಬಂದಿಲ್ಲ. ಹಸುಗಳಿಗೆ ಮುಸ್ರೆ ಇಕ್ಬಿಟ್ಟು ಹೋಗಿದ್ರು ಬೆಳಗ್ಗೆನೆ. ಇವಾಗ ನಾನು ಒಂದು ರೌಂಡ್ ಬಂದು ಹಸುಗಳಿಗೆ ಮೇವು ಹಾಕಿ ಸಗಣಿ ಎಲ್ಲ ಎತ್ತಾಕೋಣ ಅಂತ ಬಂದೆ. ನನಗೆ ಒಬ್ಬರು ಕೇಳಿದ್ರು, ನೀವು ವೀಡಿಯೋಗೋಸ್ಕರನೇ ಹಸು ಕೆಲಸ ಮಾಡ್ತೀರಾ, ನಿಮಗೇನು ಬೇಜಾರಾಗಲ್ವಾ, ನೀವು ಬೇಕು ಅಂತಾರೆ ಮಾಡ್ತೀರಾ ಅಂತ ಎಲ್ಲ. ವೀಡಿಯೋಗೋಸ್ಕರ ನಾನೇನಕ್ಕೆ ಹಸು ಕೆಲಸ ಮಾಡಲಿ, ವೀಡಿಯೋ ಇಲ್ಲ ಅಂದರೆ ಎಷ್ಟೋ ಸತಿ ನಾನು ಹಸುಗಳ್ನ ನೋಡ್ಕೊಂಡಿದ್ದೀನಿ. ಅದರಲ್ಲೇನೋ ತುಂಬ ಹಸುಗಳು ಇದ್ದಿದ್ರೆ ಏನು ಅನ್ಬೋದಾಯಿತು. ಅದರಲ್ಲೂ ನಮ್ಮ ಮನೇಲಿರೋದು 2 ಹಸು, ಅದಕ್ಕೆ ಮೇವು ಹಾಕ್ತೀನಿ, ಸಗಣಿ ಎತ್ತಾಕ್ತೀನಿ. ಅದರಲ್ಲೇನು ಕಷ್ಟ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಏನಿಲ್ಲ. ನಾನು ವೀಡಿಯೋಗೋಸ್ಕರನೇ ಏನೂ ಮಾಡಲ್ಲ. ನಾನು ಕೆಲಸ ಮಾಡೋದನ್ನ ವೀಡಿಯೋ ಮಾಡ್ತೀನಿ ಅಷ್ಟೇ. ಯಾಕಂದರೆ ಇಷ್ಟಿಷ್ಟು ಟೈಮಲ್ಲಿ ಇತ್ತಿತ್ರ ಮಾಡ್ತೀನಿ, ಟೈಮ್ ಮ್ಯಾನೇಜ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಹೊರತು ನಾನು ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನಾನು ವೀಡಿಯೋಗೋಸ್ಕರನೇ ಮಾಡಬೇಕು ಅಂತ ಯಾವತ್ತೂ ಮಾಡಿದವಳಲ್ಲ ನಾನು.
2 ಹಸು ಇದೆ ಅಮ್ಮಮ್ಮ ಅಂದರೆ ಒಂದು ಕೈಯಲ್ಲಿ ಹುಲ್ಲು ಹಾಕ್ತೀನಿ, ಇನ್ನೊಂದು ಕೈಯಲ್ಲಿ ಸಗಣಿ ಎತ್ತಾಕ್ತೀನಿ ಅಷ್ಟೇ. ಅದರಲ್ಲಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರಿಗೆ ಟಿಫನ್ ಹಾಕ್ಕೊಟ್ಟೆ, ತಿಂದರು. ಹಾಗೆ ಹಸುಗಳಿಗೆ ಹೋಗಿ ಮೇವೆಲ್ಲ ಹಾಕ್ಬಿಟ್ಟು ಬಂದೆ. ಸ್ನಾನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತುಂಬ ದಿವಸ ಆಗೋಯಿತು ನಾನು ಸ್ಕಿನ್ ಕೇರ್ ಅಂತ ಮಾಡಿ ಜಸ್ಟ್ ಕ್ರೀಮ್ಗಳನ್ನ ಮಾತ್ರ ಯೂಸ್ ಮಾಡ್ತಾಯಿದ್ದೆ. ಹಾಗಾಗಿ ಇವತ್ತು ಹೋಮ್ ರೆಮಿಡಿ ಥರ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಆರೆಂಜ್ ಪೀಲಲ್ಲಿ ಅಂದರೆ ಆರೆಂಜ್ ಇರುತ್ತಲ್ಲ ಅದ್ರ ಸಿಪ್ಪೆಯಲ್ಲಿ ಒಣಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಅದಕ್ಕೆ ಆಲೂವೆರಾ ಹಾಗೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಮತ್ತು ಕೊಕೊನಟ್ ಆಯಿಲ್ ಇದ್ದರೆ ಕೊಕೊನಟ್ ಆಯಿಲ್ ಹಾಗೆ ಅದ್ರ ಜೊತೆ ಸ್ವಲ್ಪ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಫೇಸ್ನ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಫೇಸಲ್ಲಿರುವ ಟ್ಯಾನ್ನೆಸ್ ಕೂಡ ನಮಗೆ ಕಮ್ಮಿ ಆಗುತ್ತೆ. ತುಂಬ ದಿವಸ ಆಗಿತ್ತಲ್ಲ ಸ್ಕಿನ್ ಕೇರ್ ಅಂತ ನಾನೇನು ಮಾಡೋದಕ್ಕಾಗ್ತಾನೆ ಇರಲಿಲ್ಲ. ಹಾಗಾಗಿ ಇವತ್ತು ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ಪೌಡರ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಆನಂತರ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಪೌಡರ್ದು ಏನಾದರೂ ನಿಮಗೆ ಬೇಕು ಅಂತ ಏನಾದರೂ ಇದ್ದರೆ ನನಗೆ ಇನ್ನೊಂದು ಸರ್ತಿ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಯಾವತ್ತಾದ್ರೂ ಇದು ಸ್ವಲ್ಪ ಇದೆ, ಹಾಗಾಗಿ ಇದು ಖಾಲಿ ಆದಾಗ ಬೇಕಾದ್ರೆ ನಾನು ನಿಮ್ಗೆ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಅಂತನ್ನ ತೋರಿಸ್ಕೊಡ್ತೀನಿ. ಸೊ ನಾನು ಕೂಡ ಸರ್ಚ್ ಮಾಡ್ತೀನಿ, ನಂಗೆ ಸಿಕ್ಕಿದ್ರೆ ನಾನು ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಸ್ಕ್ರಬ್ ಯಾವ ಥರ ಪೌಡರ್ನ ಮಾಡ್ಕೊಳ್ಳೋದು ಅಂತ. ನೀವು ಬೇಕಾದ್ರೆ ಅದನ್ನು ನೋಡಿ ಮಾಡ್ಕೊಬೋದು. ಸೊ ಇವಾಗ ಬನ್ನಿ ಬೇಗ ಕ್ವಿಕ್ಕಾಗಿ ಅಪ್ಲೈ ಮಾಡಿಕೊಂಡು ಒಂದು 10ನಿಂದ 20 ನಿಮಿಷ ಬಿಟ್ಟರೆ ಸಾಕು. ಯಾಕಂದರೆ ಇದು ತುಂಬ ಉರಿ ಥರ ಫೀಲ್ ಆಗುತ್ತೆ ನಮಗೆ. ಕೆಲವರು ಕೆರ್ಕೊಳ್ಳೋದಕ್ಕೆಲ್ಲ ಹೋಗ್ತಾರೆ, ಕೆರ್ಕೊಳ್ಳೋದೆಲ್ಲ ಮಾಡಬಾರ್ದು. ಕೆರ್ಕೊಳ್ಳೋದ್ರಿಂದ ನಮಗೆ ಪಿಂಪಲ್ಸ್ ಅಂದರೆ ಪಿಂಪಲ್ಸ್ ಅಂತ ಹೇಳಲ್ಲ, ಅದನ್ನೇನಂತಾರೆ ಗುಳ್ಳೆ ಬರೋ ಚಾನ್ಸಸ್ ಇರುತ್ತೆ ನಾವು ಕೆರ್ಕೊಂಡಾಗ. ಹಾಗಾಗಿ ಕೆರ್ಕೊಬಾರ್ದು. ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಆರಾಮಾಗಿ ಬಿಟ್ಟು ಇದನ್ನು ಹಾಕಿ ಒಂದು 10 ನಿಮಿಷ 20 ನಿಮಿಷ ಬಿಟ್ಟು 10 ನಿಮಿಷನೇ ಬಿಡಿ ಸಾಕು. ಯಾಕಂದರೆ ಸ್ವಲ್ಪ ಇಚ್ಚಿಂಗ್ ಆಗ್ತಾ ಇರುತ್ತಲ್ವ, 10 ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ನ ಮಾಡ್ಕೊಂಡು ಇವಾಗ ಕ್ವಿಕ್ಕಾಗಿ ಮಾಡ್ತೀನಿ. ಇಲ್ಲಿ ಆರೆಂಜ್ ಪೌಡರ್ಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಆಲೂವೆರಾ ಹಾಗೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ನನ್ನ ಫೇಸ್ಗೆ ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೆಲ್ಲಿ ಕಪ್ಪು ಕಲೆಗಳಿರುತ್ತೆ, ಎಲ್ಲೆಲ್ಲಿ ಜಾಸ್ತಿ ಟ್ಯಾನ್ ಆಗಿರುತ್ತೆ, ಕತ್ತತ್ರ ಆಗಿರ್ಬೋದು, ಕಣ್ಣತ್ರ ಆಗಿರ್ಬೋದು, ನಂತರ ಅದೇನಿರುತ್ತೆ ಪೇಸ್ಟು ಅದನ್ನು ನೀಟಾಗಿ ಚೆನ್ನಾಗಿ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಆಯಿತು. ನೀವು ಫ್ರೆಶ್ ಅಪ್ ಆಗ್ತಿರಲ್ಲ ಆವಾಗ ಫೇಸ್ನ ವಾಶ್ ಮಾಡಿಕೊಂಡ್ರೆ ಆಯಿತು. ಆನಂತರ ನಾನು ಕೂಡ ಇಲ್ಲಿ ನೀಟಾಗಿ ರೆಡಿ ಆಗ್ತಾಯಿದ್ದೆ. ಸೊ ಕೂದಲಿನ್ನು ಒಣಗಿರಲಿಲ್ಲ, ಹಾಗೆ 1-2 ಕ್ಲಿಪ್ನ ಹಾಕ್ಕೊಂಡಿದ್ದೆ ಅಷ್ಟೇ. ಫುಲ್ಲು ಸ್ವೆಟ್ ಆಗ್ತಾಯಿದೆ. ನಂಗೆ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಮಳೆ ಬಿದ್ರೇ ಜಾಸ್ತಿ ಸೆಕೆ ಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸಿಂಪಲ್ಲಾಗಿ ನಾನು ರೆಡಿ ಆಗಿದೆ. ಒಂದು ಟೋನರ್ ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡಿಕೊಂಡು ರೆಡಿ ಆದೆ. ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದೆ. ಮಳೆ ಬರೋ ಥರ ಇದೆ, ಕರೆಂಟ್ ಬಂದಿದೆ. ಸೊ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ದೀಪ ಹಚ್ಚಬೇಕು, ಪೂಜೆ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಎಲ್ಲ ಆಯಿತು. ತುಂಬ ಸಿಂಪಲ್ಲಾಗಿ ನಾನು ಪೂಜೆನೇ ಮಾಡ್ತೀನಿ. ಭಾನುವಾರ ಆಗಿರೋದ್ರಿಂದ ಬಿಡಿ ಹೂವನ್ನೇ ತೊಗೊಂಡು ಬಂದುಬಿಟ್ಟಿದ್ರು, ಕಟ್ಟಿರೋ ಹೂವು ತಂದಿರಲಿಲ್ಲ. ಹಾಗಾಗಿ ಬಿಡಿ ಹೂವನ್ನೇ ಇಟ್ಟು ಪೂಜೆ ಮಾಡಿದೆ. ಅದೇ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಿಡಿ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗಾಗಿ ಬಿಡಿ ಹೂವನ್ನೇ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಬಂದು 12 ಗಂಟೆ ಆಗಿದೆ. ಸೊ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಿ ಇಟ್ಬಿಡ್ತೀನಿ, ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಬೋದು. ಹಾಗಾಗಿ ನಾಳೆ ಮಳೆ ಬರೋಂಗೂ ಕೂಡ ಆಗಿದೆ, ತೋರಿಸ್ತೀನಿ ಹೇಗಾಗಿದೆ. ಮೋಡ ಫುಲ್ ಮುಚ್ಕೊಂಡ್ಬಿಟ್ಟಿದೆ, ಮಳೆ ಬರುತ್ತೆ ಅನಿಸುತ್ತೆ ಸಂಜೆ ಅಷ್ಟೊತ್ತಿಗೆ, ನೋಡಬೇಕು. ಇವಾಗ ಸ್ವಲ್ಪ ಸಾಂಬಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒನ್ ಟೈಮ್ ಹೆಂಗೋ ಎಗ್ ರೈಸ್ ಆಗೋಯಿತು. ಚಿಕನ್ನು ಕಟ್ ಮಾಡಿಕೊಡ್ತೀನಿ, ಕಬಾಬು ಇಲ್ಲ ಏನಾದರೂ ಸಾಂಬಾರು ಥರನೇ ಏನಾದರೂ ಮಾಡು ಅಂದರು. ಆದರೆ ನಾನು ಅಪ್ಪು ಇಲ್ವಲ್ಲ, ಅವನ್ನ ಬಿಟ್ಟು ಹೇಗೆ ತಿನ್ನೋದು,
ಅಲ್ವಾ. ಅವನು ಇದ್ದಿದ್ರೆ ಕಬುಕ್ಕು ಕಬುಕ್ಕು ಅಂದ್ಕೊಂಡು ಓಡಾಡೋನು. ಹಾಗಾಗಿ ಅವನಿಗೆ ಕಬಾಬ್ ಮಾಡಿಕೊಡ್ತಾಯಿದ್ದೆ, ನಾವೇನಾದರೂ ಮಾಡ್ತಾಯಿದ್ವಿ. ಅವನಿಲ್ಲ, ಅವನನ್ನು ಬಿಟ್ಬಿಟ್ಟು ನಾವು ಹೇಗೆ ಚಿಕನ್ ತಿನ್ನೋದು ಅಂತ ಹೇಳ್ಬಿಟ್ಟು ನನಗೆ ಯಾಕೋ ಬೆಳಗ್ಗೆಯಿಂದ ಅದೇ ಕೊರಗ್ತಾ ಇತ್ತು. ಅದಕ್ಕೆ ಮುಂದಿನ ವಾರ ಯಾವಾಗಾದ್ರೂ ಕರ್ಕೊಂಬಂದುಬಿಟ್ಟು ಮಾಡೋಣ, ಈ ವಾರ ಏನು ಬೇಡ ಬಿಡು ಅಂತ ಅಂದೆ. ಹಾಗಾಗಿ ಸಿಂಪಲಾಗಿ ಬೆಳಗ್ಗೆ ಎಗ್ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಆಗ ಅಡುಗೆ ಅಕ್ಕಿ ಇಕ್ತೀನಿ, ಅನ್ನಕ್ಕೆ ಇಕ್ಬಿಟ್ಟು ಸಾಂಬಾರು ಏನಾದರೂ ಮಾಡ್ತೀನಿ. ಮಾಡಿಬಿಟ್ಟು ಏನಾದರೂ ಹೀರೆಕಾಯಿ ಇದೆ, ಹೀರೆಕಾಯಿ ಬಜ್ಜಿ ಮಾಡೋಣ ಅಂತ ಅನ್ನಿಸ್ತಾ ಇದೆ ನನಗೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಮಳೆ ಬರೋ ಥರ ಬೇರೆ ಆಗಿದೆ, ಮೋಡ ಪೂರ್ತಿ ಮುಚ್ಕೊಂಡ್ಬಿಟ್ಟಿದೆ. ಯಾಕೋ ಬಜ್ಜಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ, ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಮಳೆ ಬರೋಂಗಾದರೆ ಒಂದು ಸಂಜೆ ಟೈಮಲ್ಲಿ ಏನಾದರೂ ಮಾಡ್ತೀನಿ. ಫಸ್ಟ್ ಅಡುಗೆ ಮಾಡಿ ಇಟ್ಬಿಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸ. ಏನಮ್ಮ, ಏನು ಜೋರು ಗಾಳಿ ಬರ್ತಾ ಇದೆ, ಎಲ್ಲೋ ಗುಡುಗ್ತಾ ಇದೆ. ನಂದಿನಿ ಈ ಕಡೆನೇ ಕಿಟಕಿ ತೆಗ್ದಿದ ತಕ್ಷಣ ಈ ಕಡೆನೇ ನೋಡ್ತಾ ಇದ್ಲು. ಅದಕ್ಕೆ ಕೇಳಿದ ತಕ್ಷಣ ನೋಡಿ ಆ ಕಡೆ ತಿರ್ಗಿಸ್ಕೊಂಬಿಟ್ಲು ಮುಖನ. ಯಾಕಮ್ಮ, ಯಾಕೆ ಆ ಕಡೆ ತಿರ್ಗಿಸ್ಕೊಂಡೆ ಮುಖನ? ಏನು ಬೇಕು? ಹಾಂ, ಏನು ಬೇಕು? ತಲೆ ಒಂದು ಚೆನ್ನಾಗಿ ಅಳ್ಳಾಡಿಸ್ತಾಳೆ. ಗಾಳಿ ಬರಲಿ ಅಂತ ಹೇಳ್ಬಿಟ್ಟು ವಿಂಡೋ ತೆಗೆದ್ನ. ನಂದಿನಿ ನನ್ನನ್ನೇ ನೋಡ್ತಾ ಇದ್ದಾಳೆ ಗುರಾಯಿಸ್ಕೊಂಡು. ಏನು ಬೇಕು ಅಂದರೆ ಮುಖ ಆ ಕಡೆ ತಿರ್ಗಿಸ್ಕೊಳ್ಳೋದು. ಮೂಕ ಪ್ರಾಣಿಗಳಿಗೂ ಕೂಡ ನಾವು ಮಾತಾಡೋದು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಮ್ಮ? ಕೆಲವು ಸತಿ ನೋಡಬೇಕು, ಪ್ರವೀಣ್ ಅವ್ರು ಆಡ್ಕೊತಾ ಇರ್ತಾರೆ, ನಂದಿನಿ ಅವಳು ಸರಿಯಾಗಿ ಹುಲ್ಲು ಹಾಕಲ್ಲ ಅಲ್ವಾ ನಂದಿನಿ ಅಂತ ಎಲ್ಲ ಆಡ್ಕೊತಾ ಇದ್ರೆ ಅವಳು ಓ ಅಂತ ಬಡ್ಕೊತಾರೆ. ಸೊಪ್ಪು ಬೇಯಿಸೋಕೆ ಇಟ್ಬಿಡ್ತೀನಿ. ಆಮೇಲೆ ಇನ್ನು ಕರೆಂಟ್ ಹೋದರೆ ಅದೊಂದು ಪಜೀತಿ. ಮಳೆ ಬರೋಂಗಾಗಿದೆ ಅಲ್ವಾ, ಕರೆಂಟ್ ತೆಗಿತಾರೆ, ಹೇಳೋದಕ್ಕಾಗಲ್ಲ. ನೋಡಿ, ನಾನು ಈ ಕಡೆ ಬಂದಿದ ತಕ್ಷಣ ನೋಡ್ತಾವಳೆ. ಆಯ್ತು ಇರಮ್ಮ, ಆಗ್ತೀನಿ. ನಾವೇನಾದರೂ ಅವಳ ಮುಂದೆ ನಿಂತ್ಕೊಂಡ್ರೆ, ಶೆಡ್ ಹತ್ರ ಏನಾದ್ರೆ ಅವಳ ಮುಖ ನೋಡ್ತಾಳೆ. ಮುಖ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಅವಳಿಗೆ ತಿನ್ನೋದಕ್ಕೆ ಬೇಕು, ಹುಲ್ಲು ಹಾಕ್ಬೇಕು ನಾವು ಅಂತ ನಾವು ಅಂದ್ಕೊಳ್ಬಿಡ್ಬೇಕು. ಯಾಕೆಂದರೆ ಅವಳು ಹಾಗೆ ನೋಡೋದು, ಮುಖ ನೋಡ್ತಾಳೆ. ಇನ್ನು ಈ ಕುಳ್ಳಿ ಆದರೆ ಆ ಥರ ನೋಡಲ್ಲ. ನಂದಿನಿ ಆ ಥರ ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಹಾಕಿದ್ರೆ ಸಮಾಧಾನ, ಇಲ್ಲಾಂದರೆ ಬಡ್ಕೊತಾಳೆ. ಹಾಗಾಗಿ ಹೋಗಿ ಹುಲ್ಲಲ್ಲೇ ಹಾಕ್ಬಿಟ್ಟು, ಸೆಗಣಿ ಎಲ್ಲ ಎತ್ತಾಕ್ಬಿಟ್ಟು ಇನ್ನೊಂದು ರೌಂಡು ಹಾಕ್ಬಿಟ್ಟು ಬಂದೆ. ಸಮಾಧಾನನ ಅಂತ ಕೇಳಿದ್ದಕ್ಕೆ ಹಿಂಗೆ ತಿರ್ಕೊಂಡು ಅಪ್ಪ ಏನು ಉಜ್ಜಾಡ್ಕೊಂಡು ತಿಂತಾಯಿದ್ಲು. ಸೊ ನಮಗೆ ಆ ಥರ ಕನೆಕ್ಷನ್ ಇದೆ. ಅದು ಯಾವುದೇ ಪ್ರಾಣಿ ಆದರೂ ಸರಿ, ಒಂದು ನಾಯಿನ ಎಷ್ಟು ಪ್ರೀತಿಯಾಗಿ ಬೆಳೆಸ್ತಿರೋ, ನಾವು ಕೂಡ ಹಸುಗಳನ್ನ ಅಷ್ಟೇ ಪ್ರೀತಿಯಾಗಿಯೇ ನೋಡ್ಕೊಳ್ತೀವಿ, ಅಷ್ಟೇ ನೀಟಾಗಿ ಅವುಗಳ ಜೊತೆ ಮಾತಾಡ್ತೀವಿ. ನಾವು ಕೂಡ ಅವಕ್ಕೂ ಕೂಡ ಅರ್ಥ ಆಗುತ್ತೆ. ನೀವೇ ನೋಡ್ಬೋದು ಆವಾಗಲೇ ಎಷ್ಟು ಚೆನ್ನಾಗಿ ತಲೆ ಅಲ್ಲಾಡಿಸಿದ್ಲು ನಾನು ಕೇಳಿದ ತಕ್ಷಣ ಅಂತ. ಅದನ್ನು ಯಾಕೆ ತಪ್ಪು ತಿಳ್ಕೊತೀರಾ, ಏನೋ ಮಾಡೋದಕ್ಕೋಸ್ಕರನೇ ನಾವು ಮಾಡ್ತಾಯಿದ್ದೀವಿ ಅಂತ. ಅದು ನನ್ನ ಹಸ್ಬೆಂಡ್ ಅವಾಗಿಂದನೂ ಮಾಡ್ಕೊಂಬಂದಿರೋದು. ಹಾಗಾಗಿ ನನಗೂ ಕೂಡ ಇವಾಗ ಅವಾಗ ಹೋಗಿ ನಾನು ಅವುಗಳ್ಗೆ ಹಾಕಿ ಹುಲ್ಲೆಲ್ಲ ಹಾಕಿ ಅವುಗಳ ಜೊತೆ ಮಾತಾಡ್ಕೊಂಡು ಬಂದ್ರೇ ಏನೋ ಒಂಥರ ಸಮಾಧಾನ ಅಷ್ಟೇ. ಆನಂತರ ಸೊಪ್ಪು ನಮಗೆ ಹೊಲದ ಹತ್ರ ಎಲ್ಲ ಬಿಟ್ಟಿರ್ತದಲ್ಲ, ಆವಾಗ ಕಿತ್ಕೊಂಡು ಬರ್ತಾಯಿರ್ತಾರೆ ಒಂದೊಂದು ಹಿಡಿನ. ಅವತ್ತು ಕೂಡ ಕಿತ್ಕೊಂಡ್ಬಂದಿದ್ರು. ಹಾಗಾಗಿ ಇನ್ನೇನು ಭಾನುವಾರದೊತ್ತು ಮಾಡ್ಕೊಂಬಿಡೋಣ ಅಂತೇಳಿ, ಇನ್ನು ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನೆಲ್ಲ ನೀಟಾಗಿ ಮಣ್ಣು ಇರುತ್ತೆ ಅದರಲ್ಲಿ ಕಿತ್ಕೊಂಡ್ಬಂದಾಗ, ಹಾಗಾಗಿ ಅದನ್ನೆಲ್ಲ ಇದನ್ನು ಮಾಡಿಬಿಟ್ಟು ರೈಸ್ ಕೂಡ ಆಗಿತ್ತು. ಸೊ ಕ್ವಿಕ್ಕಾಗಿಯೇ ಸೊಪ್ಪೆಲ್ಲ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಆರಕ್ಕೆ ಇಟ್ಬಿಟ್ಟು ಜಾರಲ್ಲಿ ಹಾಕಿ ಅರ್ಧ ಸೊಪ್ಪನ್ನ ಮಾತ್ರ ರುಬ್ಬಿಟ್ಟು ಇನ್ನು ಅರ್ಧ ಸೊಪ್ಪು ಹಾಗೆ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟು, ಬಾಯಿಗೂ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡ್ಕೊಂಡಿದ್ದೆ ಸೊಪ್ಪು ಸಾರು. ಸಾಂಬಾರಾಯಿತು, ಅನ್ನ ಆಗಿದೆ. ಇನ್ನೊಂದು 3 ಗಂಟೆ 4 ಗಂಟೆ ಅನ್ನಂಗೆ ಸ್ವಲ್ಪ ಬಜ್ಜಿ ಅಂದರೆ ಹೀರೆಕಾಯಿ ಬಜ್ಜಿ ಮಾಡೋಣ ಅಂದ್ಕೊಂಡಲ್ಲ, ಅದನ್ನು ಮಾಡ್ತೀನಿ. ಇವಾಗ ಚಾರ್ಜಿಂಗ್ ಇಲ್ಲ, ಹಾಗಾಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಈಚೆಗಡೆ ಓಡಾಡ್ಕೊಂಡು ಬರ್ತೀನಿ. ಅದು ತಣ್ಣಗಿದೆ ಈಚೆಗಡೆ, ಹಾಗಾಗಿ
ಶಾಪ್ ಹತ್ರ ಎಲ್ಲ ಹೋಗ್ಬಿಟ್ಟು ಬರ್ತೀನಿ. ಅವ್ರಿಗೇನೋ ನೀರು ಬೇಕಂತೆ, ಹಾಗಾಗಿ ಅದನ್ನು ಕೊಟ್ಬಿಟ್ಟು ಓಡಾಡ್ಕೊಂಡು ಬರ್ತೀನಿ. ಅಷ್ಟೊತ್ತೊಳಗೆ ಒಂದು 10% ಆದರೂ ಚಾರ್ಜಿಂಗ್ ಆಗಲಿ ಅಂತ. ಆಮೇಲೆ ಕರೆಂಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಆಮೇಲೆ ಬಂದು ಹೀರೆಕಾಯಿ ಬಜ್ಜಿ ಮಾಡ್ಕೊತೀನಿ. ಬಂದು ಕರೆಕ್ಟಾಗಿ 3:15 ಆಗಿದೆ. ಅಡುಗೆ ಎಲ್ಲ ಆಗಿತ್ತಲ್ಲ, ಅದಕ್ಕೆ ಇವಾಗ ಸ್ವಲ್ಪ ಒಂದೇ ಒಂದು ಹೀರೆಕಾಯಿ ಇದೆ, ಅದರಲ್ಲಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ಮಾಡಿಬಿಡೋಣ ಅಂತ. ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಕೂಡ ಇತ್ತು, ಬೆಳಗ್ಗೆ ಎಗ್ ರೈಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡಿದ್ನಲ್ಲ, ಅರ್ಧ ಮಾತ್ರ ಹಾಕಿದ್ದೀನಿ, ಅರ್ಧ ಹಾಗೆ ಇತ್ತು. ಹಾಗಾಗಿ ಇವಾಗ ಕ್ಯಾಪ್ಸಿಕಮ್ದು ಮತ್ತು ಹೀರೆಕಾಯ್ದು ಎರಡೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊತೀನಿ. ಕ್ವಿಕ್ಕಾಗಿ ರೆಡಿ ಮಾಡಿಕೊಂಡು ಮಾಡ್ತೀನಿ. ಊಟ ಮಾಡೋಣ. 4 ಗಂಟೆ ಆಗಿತ್ತು ನೋಡಿ ಇವತ್ತು ಊಟ ಮಾಡೋದೆ. ಸೊ ಪೂಜೆ ಎಲ್ಲ ಮುಗಿಸಿ ಬೇರೆ ಈಚೆ ಅಲ್ಲಿ ಕೋಳಿ ಅಂಗಡಿ ಹತ್ರಲ್ಲಿ ಹೋಗಿ ಅವ್ರಿಗೆ ನೀರೆಲ್ಲ ತಂದು ಕೊಟ್ಬಿಟ್ಟು ಅಲ್ಲೇ ಕೂತ್ಕೊಂಡಿದ್ದೆ ಮಾತಾಡಿಕೊಂಡು. ಫೋನ್ ಚಾರ್ಜಿಂಗ್ ಹಾಕಿದ್ದೆ, ಯಾಕಂದರೆ ಕರೆಂಟ್ ಹೋಗ್ಬಿಟ್ಟಿತ್ತಲ್ಲ. ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಕರೆಂಟ್ ಹೊಟ್ಟೋಯ್ತು. ಅದಾದಮೇಲೆ ತಿರ್ಗಾ ಬಂದ ಮೇಲೆ ನಾನು ಚಾರ್ಜಿಂಗ್ ಹಾಕಿ ತಿರ್ಗಾ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ಇವಾಗ ಬಜ್ಜಿ ಇದಕ್ಕೆ ಅಂದರೆ ಬಜ್ಜಿ ಅಂದರೆ ಹೀರೆಕಾಯಿ ಬಜ್ಜಿಗೆ ರೆಡಿ ಮಾಡ್ಕೊತೀನಿ. ಆ್ಯಸಿಡ್ ಕಲಿಸ್ಕೊತಾ ಇದ್ದೆ. ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಇದರ ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು, ಅದು ಸ್ವಲ್ಪ ಗಂಟು ಆಗ್ತಾಯಿತ್ತು ನಾನು ಮಿಕ್ಸ್ ಮಾಡೋಕ್ಕೆ ಹೋಗಿದ್ರೆ ಕೈಯಲ್ಲಿ ಜಾಸ್ತಿ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಈ ಥರ ಮಿಕ್ಸ್ಚರ್ ತೊಗೊಂಡು ಮಿಕ್ಸ್ ಮಾಡಿಬಿಡ್ತೀನಿ. ಅವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಆನಂತರ ಹಾಗೆ ಎಣ್ಣೆ ಕಾಯೋದಕ್ಕೂ ಕೂಡ ಇಟ್ಟಿದ್ದೆ. ಎಣ್ಣೆ ಕಾಯಕ್ಕಿಟ್ಟು ಹಾಗೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಬಜ್ಜಿ ರೆಡಿ ಆಯಿತು. ಹೀರೆಕಾಯಿ ಬಜ್ಜಿ ಅದೇನೆಂದರೆ ಹೀರೆಕಾಯಿ ಬಜ್ಜಿಲಿ ಎಣ್ಣೆ ಜಾಸ್ತಿ ಅಳಿಯುತ್ತೆ. ನಾವು ಮಾಮೂಲಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಅಲ್ಲ. ಹೀರೆಕಾಯಿ ಸ್ವಲ್ಪ ಜಾಸ್ತಿ ಬೇಯೋದಕ್ಕೆ ಒಳಗಡೆ ಎಣ್ಣೆ ಜಾಸ್ತಿ ಇದಾಗುತ್ತೆ. ತುಂಬ ಎಳೆ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಎಣ್ಣೆ ಇದಾಗುತ್ತೆ. ಅದು ಸ್ವಲ್ಪ ಬಲ್ತಿರೋದು, ಸ್ವಲ್ಪ ಮೀಡಿಯಮ್ ಇದ್ದಿರೋದು ತೊಗೊಂಡ್ಬಿಟ್ರಂತೂ ಎಣ್ಣೆ ಫುಲ್ಲು. ಉಪ್ಪು ಎಲ್ಲ ಕರೆಕ್ಟಾಗಿದೆ. ಆವಾಗ ಊಟ ಮಾಡಿಬಿಡ್ತೀನಿ. ಪ್ರವೀಣ್ ಅವ್ರನ್ನೂ ಕರಿಬೇಕು, ಫೋನ್ ಮಾಡಿ. ಅವರು ಇನ್ನೂ ಚಿಕನ್ ಹೊಡಿತಾನೆ ಅವರೇ. ಟೈಮ್ ಬಂದು ಸೊ ಇವಾಗ 4 ಗಂಟೆ ಆಗಿದೆ. ಕರೆಕ್ಟಾಗಿ 4 ಗಂಟೆ ಆಗಿದೆ. ಇವಾಗ ಊಟ ಮಾಡಬೇಕು. ಒಂದು ಸತಿ ಏನು ಮಾಡಿಬಿಟ್ಟಿದ್ದೆ ಅಂದರೆ ಫುಲ್ಲು ಹೀರೆಕಾಯಿ ಬಲ್ತಿರೋದನ್ನ ಹಾಕ್ಬಿಟ್ಟು ಇದು ಮೇಲ್ಗಡೆ ಬ್ರೌನ್ ಬರೋ ತನಕ ಬೇಯಿಸಿದ್ದೀನಿ. ಆದರೆ ಒಳಗೆ ಏನಾಗಿತ್ತು ಅಂದರೆ ಬೆಂದೇ ಇಲ್ಲ. ಅದು ಜಸ್ಟ್ ಸೀಟ್ ಮಾತ್ರ ಬೆಂದಿದೆ, ಒಳಗಡೆದು ಬೆಂದಿರಲಿಲ್ಲ. ಆ ಥರ ಮಾಡಿಬಿಟ್ಟಿದ್ದೆ ಒಂದು ಸತಿ. ಆಮೇಲೆ ಗೊತ್ತಾಯಿತು ಜಾಸ್ತಿ ಬಲ್ತಿರೋದಾದರೆ ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹಿಂದೆ ಮುಂದೆ ಅದನ್ನು ಇದನ್ನು ಮಾಡಿ ಬೇಯಿಸ್ಬೇಕು. ಅದಕ್ಕೋಸ್ಕರ ಈ ಥರ ಮಾಡೋಂಗಿದ್ರೆ ಎಳೆಯದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಎಳೆಯದನ್ನ ಆಯ್ಕೆ ಮಾಡಿ ತೊಗೊಂಡು ಮಾಡಿದ್ರೆ ಊಟದ ಜೊತೆಗೆ ಅಲ್ಲೂ ರಸಮ್ಮು ರೈಸ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಊಟ ಮಾಡಿಬಿಡ್ತೀನಿ ಬೇಗ. ಸೊ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ನನಗಂತೂ ಯಾವತ್ತೂ ಈ ಥರ ಫೀಲ್ ಆಗಿಲ್ಲ, ಎಷ್ಟು ಚೆನ್ನಾಗಿದೆ ಇವತ್ತು ವೆದರ್ ಅಂತ. ಹಾಗೆ ಹನಿ ಮಳೆ ಬೀಳ್ತಾ ನೆಲ ಎಲ್ಲ ಪೂರ್ತಿನೂ ಇದಾಗೋಯಿತು. ಅಂದರೆ ಜೋರಾಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ನಿಧಾನಕ್ಕೆ ಬರ್ತಾಯಿತ್ತು. ನೈಟು ಸ್ವಲ್ಪ ಜೋರಾಗಿ ಬಂತು. ಮಧ್ಯಾಹ್ನ ನೋಡ್ಬೋದು ಸ್ವಲ್ಪ ಹನಿ ಥರ ಸ್ವಲ್ಪ ಭೂಮಿ ನೆನೆಯೋ ಥರ ಬರ್ತಾಯಿತ್ತು. ಆದರೆ ನೈಟು ಜೋರಾಗಿ ಬೀಳ್ತಾಯಿತ್ತು. ಜೋರಾಗಿ ಬಿದ್ದು ಒಂದು 2-3 ಅವರ್ ಹೋಯಿತು. ಅದಾದಮೇಲೆ ನಿಂತೋಯ್ತು. ಅಷ್ಟೇ ಮಳೆ ಬಂದಿದ್ದು. ಆದಮೇಲೆ
ಹೇಗೋ ನನಗೆ ಕ್ರೋಶ ಹಾಕೋದಿತ್ತು, ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಆದರೂ ಅರ್ಧ ಕಂಪ್ಲೀಟ್ ಮಾಡಿದೆ ನಾನು, ಇನ್ನು ಅರ್ಧ ಹಂಗೆ ಇದೆ. ಅವರೇನೋ ನಿಧಾನಕ್ಕೆ ಹೇಳಿದ್ದಾರೆ ಅಲ್ವಾ, ಹಾಗಾಗಿ ಇನ್ನೊಂದು ಅರ್ಧ ಹಾಕ್ಬಿಟ್ಟು ಒಂದೇ ಸತಿ ಬೇಬಿ ಕುಚ್ಚು ಕೂಡ ಹಾಕಬೇಕಾಗಿತ್ತು. ಹಾಕ್ಬಿಟ್ಟು ಒಟ್ಟಿಗೆ ಕೊಡೋಣ ಅಂತೇಳಿ ಹಾಕ್ತಾಯಿದ್ದೆ. ಈ ಡಿಸೈನ್ ಬಂದು ಫುಲ್ಲು ಬೀಡ್ಸ್ ಎಲ್ಲ ಹಾಕೋದು. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಲೈಟ್ ಬ್ಲೂ ಹಾಗೆ ಒಂಥರ ಪರ್ಪಲ್ ಕಲರು, ತುಂಬ ಚೆನ್ನಾಗಿತ್ತು. ಅದಕ್ಕೆ ಈ ಡಿಸೈನು ಅವ್ರು ಹೇಳಿದರು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಹೇಗಿದೆ ಈ ಡಿಸೈನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.